ನಮಸ್ಕಾರ ಸ್ನೇಹಿತರೆ, ಈ ಒಂದು ಬ್ಲೇಡ್ಲೆಸ್ ನೆಕ್ ಫ್ಯಾನ್ ರಿವ್ಯೂ ಮಾಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ನಾವು ರೈಡಿಂಗ್ ಮಾಡಬೇಕಾದ್ರೆ ಫುಲ್ ಸೇಫ್ಟಿ ಗೇರ್ಸ್ ಹಾಕೊಂಡಿರ್ತೀವಿ. ಸೇಫ್ಟಿ ಗೇರ್ಸ್ ಹಾಕೊಂಡಾಗ ಏನಾಗುತ್ತೆ, ನಮಗೆ ಅಷ್ಟು ಗಾಳಿ ಆಡ್ತಾ ಇರಲ್ಲ. ಈ ಗಾಳಿ ಆಡದೇ ಇರೋ ಒಂದು ಕಾರಣಕ್ಕೆ ಏನಾಗುತ್ತೆ, ನಾವು ಒಳಗಡೆ ಸ್ವೆಟ್ ಆಗ್ತಾನೆ ಇರ್ತೀವಿ. ಹಾರ್ಸ್ ಟುಗೆದರ್ ಸ್ವೆಟ್ ಆಗ್ತಾ ಏನಾಗುತ್ತೆ, ನಮ್ಮ ರೈಡಿಂಗ್ ಜಾಕೆಟನ್ನು ನೆನೀತಾ ಇರುತ್ತೆ. ಸೊ ಇದೇನಾಗುತ್ತೆ, ಒಂದು 1 ವೀಕ್ ರೈಡಲ್ಲಿ ಇದ್ದಾಗ ಏನಾಗುತ್ತೆ, ಇದು ಜಾಕೆಟು ನೆನೀತಾ ಎಲ್ಲೋ ಒಂದು ಕಡೆ ಸ್ಮೆಲ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಈ ಒಂದು ಕಾರಣಕ್ಕೆ ನಾನು ತುಂಬಾ ಸಫರ್ ಮಾಡಿದ್ದೀನಿ. ಆಮೇಲೆ ಸ್ವೆಟ್ ಆಗ್ತಾನು ಇರಿಟೇಷನು ಸ್ಟಾರ್ಟ್ ಆಗೋಗ್ಬಿಡುತ್ತೆ ನಮಗೆ. ಹಾಗಾಗಿ ನಾನು ಹೆಂಗಪ್ಪ ಇದರಿಂದ ಆಚೆ ಬರೋದು, ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹುಡುಕ್ಬೇಕಾದ್ರೆ ಈ ಜಾಕೆಟಲ್ಲಿ ಏನೇ ಮೆಶ್ ಕೊಟ್ಟಿದ್ರು ನಮಗೆ ಬರೋವಂಥ ಗಾಳಿ ಅಷ್ಟರಲ್ಲೇ. ಸೊ ಹಾಗಾಗಿ ಹುಡುಕ್ಬೇಕಾದ್ರೆ ನನಗೆ ಕಣ್ಣಿಗೆ ಬಿದ್ದಿದ್ದೆ ಈ ಒಂದು ಫ್ಯಾನು. ಸೊ ಇದೇ ಈ ಒಂದು ಫ್ಯಾನು, ಮೇಡ್ ಇನ್ ಚೈನಾ ಪ್ರಾಡಕ್ಟು. ಸೊ ಹೆಸರು ಹ್ಯಾಂಡ್ ಫ್ಯಾನ್ HF 370 ಅಂತ ಇದೆ. ಇದು ಬಂದು ಇದಕ್ಕೆ ಯಾವುದೇ ರೀತಿ ಬ್ಲೇಡ್ ಇರಲ್ಲ, ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಇದರಲ್ಲಿ 4 ಮೋಡ್ ಸ್ಪೀಡ್ ಇದೆ. ಸೊ ಹ್ಯಾಂಡ್ಸ್ ಫ್ರೀ, ಆಮೇಲೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಬನ್ನಿರಿ ಒಳಗಡೆ ನೀವು ನೋಡೋಣ. ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಚಾರ್ಜ್ ಮಾಡೋದಕ್ಕೆ ಟೈಪ್ ಸಿ USB ಕೇಬಲ್ ಕೊಟ್ಟಿದ್ದಾರೆ. ಸೊ ಇದೇ ಬ್ಲೇಡ್ಲೆಸ್ ನೆಕ್ ಫ್ಯಾನ್. ಸೊ ಫ್ಯಾನು ನೋಡೋಕ್ಕೆ ಈ ರೀತಿ ಇದೆ. ಆ್ಯಂಡ್ ನಿಜವಾಗ್ಲೂ ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಯೂಸ್ ಮಾಡಿರೋ ಪ್ಲಾಸ್ಟಿಕ್ನು ಸಗದಾಗಿದೆ. ಸೊ ಇಲ್ಲಿ ಫ್ಯಾನ್ ಕೊಟ್ಟಿದ್ದಾರೆ ಒಳಗಡೆ, ಒಂಥರ ರೋಟರ್ ಥರ ಇದೆ. ಸೊ ಬ್ಲೇಡೆಲ್ಲ ಇಲ್ಲ ಇದಕ್ಕೆ. ಆ್ಯಂಡ್ ಇಲ್ಲಿ ವೆಂಟ್ ಕೊಟ್ಟಿದ್ದಾರೆ, ಏರ್ ಫ್ಲೋ ಆಗೋದಕ್ಕೆ ವೆಂಟು. ಸೊ ನಾವು ಈ ವೆಂಟನ್ನ ಅಪ್ಸೈಡ್ ಇಟ್ಕೋಬೇಕು, ಸೊ ದಟ್ ನಮಗೆ ಗಾಳಿ ಬೀಸೋದಕ್ಕೆ. ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 3 LED ಲೈಟ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಡಿವೈಸಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ನಮಗೆ ಈ ಒಂದು ಲೈಟಿಂದ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಇದು ಮೊದಲನೇ ಬಟನ್ ಒತ್ತಿದ್ರೆ ನ್ಯಾಚುರಲ್ ಮೋಡ್, ಏರ್ ಮೋಡ್ಗೆ ಹೋಗುತ್ತೆ. ಅಂದರೆ ಒಂದು 2-3 ಸೆಕೆಂಡ್ಸ್ ಗಾಳಿ ಬೀಸುತ್ತೆ, ಅದಾದಮೇಲೆ ಆಫ್ ಆಗುತ್ತೆ. ಅದಾದಮೇಲೆ ಒಂದು 4-5 ಸೆಕೆಂಡ್ಸ್ ಆದಮೇಲೆ ಮತ್ತೆ ಗಾಳಿ ಬೀಸುತ್ತೆ. ಆ್ಯಂಡ್ ಇನ್ನೊಂದು ಸ್ಪೀಡ್ ಬಂದ್ಬಿಟ್ಟು ಲೋ ಸ್ಪೀಡು, ಥರ್ಡ್ ಬಂದ್ಬಿಟ್ಟು ಮೀಡಿಯಮ್ ಸ್ಪೀಡು, 4ನೇದು ಬಂದ್ಬಿಟ್ಟು ಹೈ ಸ್ಪೀಡು. ಈ ಕಂಪ್ನಿ ಏನು ಕ್ಲೈಮ್ ಮಾಡ್ತಾರೆ ಅಂತಂದರೆ, ಅಪ್ ಟು ಲೈಕ್ ನಾವು ನ್ಯಾಚುರಲ್ ಮೋಡಲ್ಲಿ ಯೂಸ್ ಮಾಡಿದ್ರೆ ಅಪ್ ಟು 20 hours ತನಕ ಬರುತ್ತೆ. ಆ್ಯಂಡ್ ಫಸ್ಟ್ ಸ್ಪೀಡಲ್ಲಿ ಹಾಕ್ಕೊಂಡ್ರೆ ಅಪ್ ಟು 15 hours ತನಕ ಬರುತ್ತೆ. ಆ್ಯಂಡ್ ಮೀಡಿಯಮ್ ಸ್ಪೀಡಲ್ಲಿ ಹಾಕ್ಕೊಂಡ್ರೆ ಒಂದು 8 to 10 hours ಬರುತ್ತೆ. ಅಂದರೆ ಹೈ ಸ್ಪೀಡಲ್ಲಿ ಹಾಕ್ಕೊಂಡ್ರೆ ಒಂದು 3 to 5 hours ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಬನ್ನಿರಿ ಗಾಳಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಇನ್ನೊಂದು, ಇದನ್ನು ನಾವು ಕತ್ತಿಗೆ ಹಾಕ್ಕೊಂಡ್ರೆ ಅಬ್ಸರ್ವ್ ಮಾಡಿ, ಯಾರಿಗೂ ಇದು ಫ್ಯಾನ್ ಅಂತ ಅನಿಸಲ್ಲ, ಎಲ್ಲೋ ಹೆಡ್ಫೋನ್ ಅಂತ ಅನಿಸುತ್ತೆ. ಇದನ್ನು ನಾವು ಬರೀ ರೈಡ್ಗೆ ಅಂತಲ್ಲ, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಮಗೆ ಸೆಕೆ ಅನಿಸಿದಾಗ ಆನ್ ಆಯಿತು, ಆಫ್ ಆಯಿತು. ಅಂದರೆ ಈಗ ನ್ಯಾಚುರಲ್ ಮೋಡಲ್ಲಿದೆ, ಅಂದರೆ ಸ್ಪೀಡ್ ನಂಬರ್ 1ಅಲ್ಲಿದೆ. ಸ್ಪೀಡ್ 1 ಬಂದ್ಬಿಟ್ಟು ನ್ಯಾಚುರಲ್ ಮೋಡ್ ನೋಡಿ, ಮತ್ತೆ ಆನ್ ಆಯಿತು, ಮತ್ತೆ ಆಫ್ ಆಯಿತು. ಈಗ 2ನೇ ಸ್ಪೀಡ್ಗೆ ಹೋಗೋಣ. ಸೊ ಇದು ಲೋ ಸ್ಪೀಡು. ಸೊ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಈ ಒಂದು ಸ್ಪೀಡಲ್ಲಿ ನಾವು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಮ್ಯಾನ್ಯುಯಲಲ್ಲಿರೋ ಪ್ರಕಾರ 12 to 15 hours ತನಕ ಬರುತ್ತೆ ಅಂತ ಇದೆ. ಈಗ ಸ್ಪೀಡ್ ಜಾಸ್ತಿ ಆಯಿತು, ಗಾಳಿ ಬೀಸ್ತೈತೆ, ತಣ್ಣಗೆ ಅನಿಸ್ತಾ ಇದೆ. ಇದರ ಒಂದು 6 to 8 hours ಬರ್ಬೋದು ಈ ಒಂದು ಸ್ಪೀಡಲ್ಲಿ ನಾವು ಯೂಸ್ ಮಾಡಿದ್ರೆ. ಟಾಪ್ ಸ್ಪೀಡಲ್ಲಿದೆ, ಸರಿಯಾಗಿ ಬೀಸ್ತದೆ ಗಾಳಿ, ಫುಲ್ ತಣ್ಣಗೆ ಆಗ್ತಾಯಿದೆ. ಫ್ಯಾನ್ ಮಾತ್ರ ನಿಜವಾಗೂ ಸಖತ್ತಾಗಿದೆ. ನನಗಂತೂ ಈ ಫ್ಯಾನ್ ತೊಗೊಂಡ್ಮೇಲೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಅನಿಸ್ತು. ನನಗೇನು ಸೆಕೆ ಆಗ್ತಾಯಿತ್ತು ಜಾಕೆಟ್ ಹಾಕ್ಕೊಂಡಾಗ, ಎಲ್ಲೋ ಒಂದು ಕಡೆ ಆಲ್ಮೋಸ್ಟ್ ಒಂದು 60 to 70% ನನಗೆ ಕಂಫರ್ಟಬಲ್ ಆಗಿರ್ತೀನಿ ಈ ಒಂದು ಫ್ಯಾನ್ ಯೂಸ್ ಮಾಡೋದ್ರಿಂದ. ಸೊ ಹಾಗೆ ಈ ಒಂದು ಫ್ಯಾನ್ ಬಗ್ಗೆ ವಿಡಿಯೋ ಮಾಡೋಣ, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.